ಸರ್ ಈಗ ಪ್ರಶಾಂತ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು ಕೊಟ್ಟಿದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ರೇನೆ ಅಲ್ವಾ ಒಬ್ರು FIR ಆಗೋದು. ಸೊ FIR ಆಗಿದೆ. ಈಗ ಜೊತೆಗೆ ನೀವಿದ್ದಂಥ ಟೈಮು ಮತ್ತೆ ನಿಮ್ಮ ಏರಿಯಾಗ ಯಾಕಾಯ್ತು ಏನೋ ಅನ್ನೋದು ಅವರು ಇಲ್ಲೇ ಇರ್ತಾರ ಪ್ರಶಾಂತ್ ಅವ್ರು ಹೇಗೆ ಏನೋ ಇಲ್ಲ ಜೊತೆಗೆ ಇರಲಿಲ್ಲ ನಾವು, ಸುಮ್ಮನೆ ಏನೋ ಅನ್ಕೊಳ್ಳೋದು ಕೂಡ ಜೊತೆಗೆ ಇರಲಿಲ್ಲ. ಇಟ್ ಈಸ್ ಇರೆಲಿವೆಂಟ್ ಬ್ರೋ. ಯಾಕೆಂದ್ರೆ ನಮಗೂ ಏನು ಗೊತ್ತಿಲ್ಲದೆ, ಕಾಂಕ್ರೀಟಾಗಿ ಏನು ಗೊತ್ತಿಲ್ಲದೆ ನಾವು ಸುಮ್ಮನೆ ಏನೋ ಅಸ್ಯೂಮ್ ಮಾಡ್ಕೊಂಡು ಇನ್ನೇನೋ ಹೇಳೋದು, ಇದರಿಂದ ನಾವು ಪಬ್ಲಿಸಿಟಿ ತಗೊಳ್ಳೋದು ನನಗೇನೋ ಅನ್ನಿಸ್ತಾ ಇಲ್ಲ. ನಮ್ಗೇನು ಗೊತ್ತಿಲ್ಲಪ್ಪ ಕಾಂಕ್ರೀಟಲ್ಲಿ. ನಮಗೆ ನಿಮ್ಗೆ ಎಷ್ಟು ಗೊತ್ತಿರೋದು ಅಷ್ಟೇ ಆನೆಸ್ಟಿ ಗೊತ್ತು. ಅಂದ್ರೆ ಈಗ ಈ ಏರಿಯಾದಲ್ಲೇ ಯಾಕಾಯ್ತು ಅನ್ನೋದು ಒಂದು ಪ್ರಶ್ನೆ ಸಹಜ ಇರುತ್ತೆ. ನಿಮ್ಮ ಮನೆ ಸಹಜ ನಿಮ್ಮ ಜೊತೆಗೆ ಹೌದು, ಬಟ್ ಈಗ ಅವ್ರು ಅಟ್ಯಾಕ್ ಮಾಡುವಂಥದ್ದು ಅಥವಾ ಬೇರೆ ಕಾರಣ ಆಗಿದೆ ಏನು ಒಬ್ಬೊಬ್ರಿಗೆ ಬೇರೆ ಬೇರೆ ಏರಿಯಾದಲ್ಲಿ ಏನಾರು ಆಗ್ಬೋದಿತ್ತು ಅಥವಾ ಅವರು ಇರುವಂಥ ಜಾಗಗಳಲ್ಲಿ ಏನಾರು ಆಗ್ಬೋದಿತ್ತ ಬೆಳವಣಿಗೆ ಈ ಏರಿಯಾದಲ್ಲಿ ಆಗಿಲ್ವಲ್ಲ ಅಂತ. ಇಲ್ಲ ಮನೆಯಿಂದ ಹೋಗುವಾಗ ನಿಜ, ಬಟ್ ಇಲ್ಲಾಗಿಲ್ಲ. ಬಟ್ ಏನೇ ಆದ್ರೂ ಬಾಟಮ್ ಲೈನ್ ನಮ್ಮ ಹುಡುಗನೇ. ಸೊ ಅದಕ್ಕೆ ಏನು ಬೇಕೋ ಕಾನೂನು ರೀತಿಯಲ್ಲಿ ಅದೇನು ಬೇಕೋ ಅದು ತನಿಖೆ ನಡೆಯುತ್ತೆ. ಸೊ ಎಲ್ಲ ಗೊತ್ತಾಗತ್ತಲ್ಲ, FIR ಆದ್ಮೇಲೆ ಕಂಡು ಹಿಡಿತಾನೆ, ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇದೆ. ಸರ್ ಇದಕ್ಕೆ ಮುಂಚೆ ಹೌದೌದು ಜೊತೆಗೆ ಇಲ್ಲ ಅವರು ನಂತರ ಈ ತರ ಆಗಿರೋದ್ರಿಂದ ಏನಾದ್ರೂ ಬೇರೆ ತರದ ಅನಾಹುತ ಆಗಿದ್ರೆ, ಯಾಕಂದ್ರೆ ಅವ್ರು ನಿಮ್ಮ ಜೊತೆ ಇರ್ತಾರೆ, ಕೆಲವು ಸತಿ ಅಟ್ಯಾಕ್ ಆಗುವಂತ ಸಂದರ್ಭದಲ್ಲಿ ಏನೇನಾಗುತ್ತೋ ಗೊತ್ತಾಗಲ್ಲ. ಸೊ ಆ ತರದ ಒಂದು ಆತಂಕ ಇರುತ್ತೆ ಸರ್. ಅದೇ ಮೊನ್ನೆ ನನಗೆ ಕೇಳ್ಬಿಟ್ಟು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದಾಗ ನಾನೇ ಅರೇಂಜ್ ಎಲ್ಲ ಮಾಡಿಕೊಟ್ಟೆ. ಮಂತ್ರಾಲಯಕ್ಕೆ ಹೋಗಿ ಬಂದರು, ಮುಡಿಯೆಲ್ಲ ಕೊಟ್ಟು ಬಂದರು. ಅದಾದಮೇಲೆ ನೆನ್ನೆನೇ ಬಂದಿದ್ದು, ಇವೆಂಟ್ ಇದೆ ಅಂದ್ಬಿಟ್ಟು ನೆನ್ನೆ ಬಂದಿದ್ದು, ಜೊತೆಗೆ ಇತ್ತು. ಸೊ ಈ ಥರ ಘಟನೆ ಆಗಿದೆ. ಏನು ಹೇಳೋದು ಬ್ರೋ, ಏನು ನಮಗೂ ಕಾಂಕ್ರೀಟಾಗಿ ಏನೂ ಗೊತ್ತಿಲ್ಲದೆ ಏನೋ ಹೇಳೋದು ಬೇಡ. ಸೊ ಡೋಂಟ್ ವರಿ, ಈಸ್ ಫೈನ್. ಇವಾಗ ಡಿಸ್ಚಾರ್ಜ್ ಆಗೋಗ್ತಾರೆ, ಅರ್ಧ ಮುಕ್ಕಾಲು ಗಂಟೆ ಡಿಸ್ಚಾರ್ಜ್ ಆಗೋಗ್ತಾರೆ. ಏನಿದ್ರು ನಾವು ಮಾರ್ಟಿನ್ ಕೇಳಿ ಬಗ್ಗೆ ಕೇಳಿ ಸರ್ ಕೊನೆದು ಒಂದು ಲಾಸ್ಟ್, ಇದಕ್ಕೆ ಮುಂಚೆ 2-3 ಸರಿ ಅಟ್ಯಾಕ್ ಆಗಿದೆ ಅಂತ ಹೇಳಿದಾಗ ಏನಾದ್ರು ಶೇರ್ ಮಾಡ್ಕೊಂಡಿದ್ರ ಅಂತ? ಗೊತ್ತಿಲ್ಲ ಗುರು, ನೀನೇ ಏನೋ ಹೇಳ್ಬೇಡ. ಇಲ್ಲ ಬ್ರೋ, ಅದನ್ನ ಸುಳ್ಳು ಅಂತಾನೆ ನಾನು ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದ್ರೆ ಆಗಿತ್ತು ಅಂತ ಏನಾದ್ರು ಆ ಘಟನೆ ಬಗ್ಗೆ? ಇಲ್ಲ, ನನ್ನ ಹತ್ರ ಏನು ಡಿಸ್ಕಸ್ ಮಾಡಿಲ್ಲ. ನನ್ ಕೇಳಿದ್ರೆ ಅದು ಸುಳ್ಳು. ಯಾಕೆಂದ್ರೆ ಆ ಥರ ಆಗಿದ್ರೆ ನಾವು ಸುಮ್ಮನೆ ಇರ್ತಾ ಇರಲಿಲ್ಲ. ನಾನು ಆಲ್ಸೋ ಡಿಸ್ಕಸ್ ಮಾಡಿಲ್ಲ. ಅವರು ನೀವು ಹೇಳ್ತಾ ಇದ್ರೆ ಹೊಸದಾಗಿ ನಾನು ಕೇಳ್ತಾ ಇದ್ದೀನಿ. ಮಚ್ಚಿಂದ ಮತ್ತೆ ಹಾಕಿ ಸ್ಟಿಕ್ ಇಂದ ಅಟ್ಯಾಕ್ ಮಾಡುವಂತ ಗಂಭೀರ ಸಮಸ್ಯೆ ಏನಿತ್ತು ಅನ್ನೋಂಥದ್ದು ಸಹಜವಾದಂತಲ್ಲ. ಅಂದ್ರೆ ಅವ್ರ ಉದ್ದೇಶ ಏನಾಗಿರ್ಬೋದಾಗಿತ್ತು ಗೊತ್ತಿಲ್ಲ. ಸಹಜ ಗಲಾಟೆಗಳಂದ್ರೆ ಬೇರೆ ರೀತಿ ಅನ್ಬೋದು, ಅಷ್ಟೊಂದು ಗಂಭೀರತೆ ಅಂತ. ಬೆಂಗಳೂರು ಸಿಟಿಯಲ್ಲಿ ಯಾರು ಬೇಕಾದ್ರೂ ಮಚ್ಚಿಟ್ಕೊಂಡು ಓಡಾಡಂಗ್ ಆಗೋಗಿದೆ ಈಗ. ಸೊ ಅದೇ ರಾಂಗ್. ಅಂದ್ರೆ ಇಂಟೆನ್ಷನ್ ಅವ್ರ ಮೇಲೆ ಅನ್ನೋದು ಸೆಕೆಂಡ್ರಿ. ಮಚ್ಚಿಟ್ಕೊಂಡು ಆರಾಮಾಗಿ ಓಡಾಡ್ತಾರಲ್ಲ, ಅದನ್ನ ಹೇಳಿ, ಅದನ್ನ ಪಾಯಿಂಟ್ ಔಟ್ ಮಾಡಿ. ಸೊ ನಮ್ಮ ಹುಡುಗನ ಮೇಲೆ ಆಗಿರೋದಕ್ಕೆ ಮಾತ್ರ ನಾನು ಮಾತಾಡೋದಲ್ಲ, ಎಲ್ಲಾದ್ರೂ ಇದನ್ನೇ ಅಲ್ವಾ. ಎವ್ರಿಬಡಿ ಆರ್ ಆನ್ಸರಬಲ್ ಅಲ್ವಾ. ಈ ತರದ ಆ ಘಟನೆ ಬಗ್ಗೆ ನೀವೇನ್ ಹೇಳ್ತೀರಾ? ಇಷ್ಟೊತ್ತವರೆಗೂ ಹೇಳ್ತಲ್ಲ ಗುರು. ಬೀದಿಲಿ ಎಲ್ಲರೂ ಓಡಾಡ್ತಾವ್ರೆ ಅಂದ್ರೆ ಇದೊಂದೇ ಇನ್ಸಿಡೆಂಟ್ ಅಲ್ಲಿ ಆಲ್ಮೋಸ್ಟ್ ಬೆಂಗಳೂರಾಗ್ಲಿ ಮತ್ತೆ ರೀಸೆಂಟ್ ಆಗಿ ಕೆಲವೊಂದು ಗಲಾಟೆಗಳೆಲ್ಲ ಆ ತರ ಆಗಿದೆ, ಅದಕ್ಕೋಸ್ಕರ ಕೇಳ್ತೀವಿ. ಏನ್ ಹೇಳೋದು ಬ್ರೋ, ಅದು ಮಾಡ್ಲೇಬಾರ್ದಲ್ವಾ. ಇಟ್ ಈಸ್ ರಾಂಗ್. ಏನೋ ಚಿಕ್ಕ ಮಕ್ಳಿಗೆ ಹೇಳ್ದಂಗೆ ನಾನು ಕೇಳ್ದಂಗೆ ನಾನು ಮಚ್ಚಿಟ್ಕೊಂಡು ಓಡಾಡೋದು ತಪ್ಪು ಅಂತೆಲ್ಲ ಹೇಳೋದಲ್ಲ. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿ ನಾವು ಹೇಳೋದೇನು ಅಂದರೆ, ಒಬ್ಬ ಸಿಟಿಸನ್ ಆಗಿ ಈ ಥರ ಎಲ್ಲ ಆಗೋದೇ ತಪ್ಪು. ನನ್ನ ಫ್ರೆಂಡ್ ಮೇಲೆ ಅಂತ ಅಲ್ಲ, ಇನ್ನೊಬ್ರ ಮೇಲೆ ಅಂತಲ್ಲ, ಯಾರ ಮೇಲೆ ಹಿಂಗಾಗೋದು ತಪ್ಪೆ. ಸೊ ನಮಗೆ ಇದಾಗಿರೋದೇ ತುಂಬ ಬೇಜಾರಾಗಿದೆ. ನೋಡೋಣ ಇನ್ನು ಏನೇನಾಗುತ್ತೆ. ಕಂಪ್ಲೀಟ್ಲಿ ಅಪ್ಡೇಟ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಎಷ್ಟು ಕಾಳಜಿ ಇರೋದಕ್ಕೆ. ಲವ್ ಯು ಆಲ್ ಜನ. ಥ್ಯಾಂಕ್ ಯು ಸೊ ಮಚ್.